ನಮಸ್ಕಾರ. ಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳಿದ ಬ್ರಿಟಿಷ್ ರಾಜ್ ಅಂದ್ರೆ ಅದು ಕೇವಲ ಒಂದು ಆಳ್ವಿಕೆಯಷ್ಟೇ ಆಗಿರಲಿಲ್ಲ. ಅದೊಂದು ತುಂಬಾನೇ ವ್ಯವಸ್ಥಿತವಾಗಿ ಕಟ್ಟಿದ್ದ ಸಾಮ್ರಾಜ್ಯ. ಹಾಗಾದರೆ ಇಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟೋಕೆ ಬ್ರಿಟಿಷರು ಯಾವ ಥರದ ಸಿಸ್ಟಮ್ಸ್, ಯಾವ ಕಾನೂನುಗಳನ್ನ, ಯಾವ ರಚನೆಗಳನ್ನ ಬಳಸಿದ್ರು? ಬನ್ನಿ ಅದರ ಹಿಂದಿರೋ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಪ್ರೈವೇಟ್ ಕಂಪನಿ ಇಡೀ ಭಾರತದ ಉಪಖಂಡವನ್ನೇ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಹೇಗೆ ಸಾಧ್ಯ ಆಯಿತು? ಇದೊಂದು ದೊಡ್ಡ ಒಗಟಿನ ಹಾಗೆ. ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದನ್ನ ಬಿಡಿಸೋ ಪ್ರಯತ್ನ ಮಾಡೋಣ. ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೀಗಿದೆ. ಮೊದಲು ವ್ಯಾಪಾರದಿಂದ ಆಳ್ವಿಕೆಗೆ ಕಂಪನಿ ಹೇಗೆ ಬದಲಾಯಿತು ಅಂತ ನೋಡೋಣ. ಆಮೇಲೆ ಆಡಳಿತದ ಉಕ್ಕಿನ ಚೌಕಟ್ಟು ಹೇಗಿತ್ತು, ಭೂಮಿ ಮತ್ತು ತೆರಿಗೆ ಸಿಸ್ಟಮ್ ಹೇಗಿತ್ತು, ಶಿಕ್ಷಣದ ಪ್ರಯೋಗದಿಂದ ಏನಾಯಿತು, ಮತ್ತು ಕೊನೆಗೆ ನಮ್ಮ ಸಂವಿಧಾನದ ರಚನೆಗೆ ಅಡಿಪಾಯ ಹೇಗೆ ಬಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಅವರ ತಲೆಯಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಅವರ ಒಂದೇ ಗುರಿ ವ್ಯಾಪಾರ ಮಾಡಿ ಲಾಭ ಗಳಿಸೋದು. ಆದರೆ ಆಗಿನ ಭಾರತದ ರಾಜಕೀಯ ಪರಿಸ್ಥಿತಿ ಅವರ ಪ್ಲ್ಯಾನ್ಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು. ಆ ಕಾಲದಲ್ಲಿ ಭಾರತದ ರಾಜಕೀಯ ಚಿತ್ರಣ ಹೇಗಿತ್ತು? ಒಂದೇ ದೇಶವಾದ್ರೂ ನೂರಾರು ಸಣ್ಣ ಪುಟ್ಟ ರಾಜ್ಯಗಳಿದ್ವು. ಅವೆಲ್ಲ ತಮ್ಮಲ್ಲೇ ಅಧಿಕಾರಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ವು. ಈ ಒಡಕೆ ಬ್ರಿಟಿಷರಿಗೆ ಒಂದು ಸುವರ್ಣಾವಕಾಶವಾಗಿ ಹೋಯಿತು. ಅವರು ತಮ್ಮ ಫೇಮಸ್ ಪಾಲಿಸಿ, ಒಡೆದು ಆಳುವ ನೀತಿಯನ್ನ ಬಳಸಿದ್ರು. ಅಂದ್ರೆ ಕೆಲವು ರಾಜರ ಜೊತೆ ಯುದ್ಧ, ಇನ್ನು ಕೆಲವರ ಜೊತೆ ಸ್ನೇಹದ ಮಾತುಕತೆ. ಹೀಗೆ ಮಾಡ್ತಾನೆ ನಿಧಾನವಾಗಿ ಇಡೀ ದೇಶವನ್ನೇ ತಮ್ಮ ಹಿಡಿತಕ್ಕೆ ತಗೊಂಡ್ಬಿಟ್ರು. ಇಡೀ ದೇಶವನ್ನ ಗೆಲ್ಲೋದು ಒಂದು ಸವಾಲಾದ್ರೆ ಅದನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳೋದು ಮತ್ತೊಂದು ದೊಡ್ಡ ಸವಾಲು ಅಲ್ವಾ? ಇದಕ್ಕೋಸ್ಕರ ಬ್ರಿಟಿಷರು ಒಂದು ತುಂಬಾನೇ ಸ್ಟ್ರಾಂಗ್ ಸಿಸ್ಟಮ್ ಅನ್ನ ಕಟ್ಟಿದ್ರು. ಇತಿಹಾಸಕಾರರು ಇದನ್ನ ಬ್ರಿಟಿಷ್ ರಾಜ್ನ ಉಕ್ಕಿನ ಚೌಕಟ್ಟು ಅಂತಾನೆ ಕರೀತಾರೆ. ಇದು ಮುಖ್ಯವಾಗಿ 3 ಕಂಬಗಳ ಮೇಲೆ ನಿಂತಿತ್ತು. ಆ 3 ಕಂಬಗಳು ಯಾವುವು ಅಂದ್ರೆ ಸಿವಿಲ್ ಸರ್ವಿಸಸ್, ಪೊಲೀಸ್ ಮತ್ತು ಮಿಲಿಟರಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ದಿನನಿತ್ಯದ ಆಡಳಿತ ನಡೆಸೋಕೆ ಸಿವಿಲ್ ಸರ್ವಿಸಸ್, ಊರೂರಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಪೊಲೀಸ್. ಒಂದು ವೇಳೆ ಇವೆರಡೂ ಫೇಲ್ ಆದ್ರೆ ಯಾವುದೇ ದಂಗೆಯನ್ನ ಹತ್ತಿಕ್ಕೋಕೆ ಒಂದು ಬಲಿಷ್ಠವಾದ ಸೇನೆ. ಈ 3ರ ಕಾಂಬಿನೇಷನ್ನಿಂದಲೇ ಬ್ರಿಟಿಷರು ತಮ್ಮ ಆಡಳಿತವನ್ನ ಭದ್ರವಾಗಿ ಇಟ್ಕೊಂಡಿದ್ರು. ಹಾಗಿದ್ರೆ ಈ ಉಕ್ಕಿನ ಚೌಕಟ್ಟಿನಲ್ಲಿ ಭಾರತೀಯರಿಗೆ ಜಾಗ ಇತ್ತಾ? ಲಾರ್ಡ್ ಕಾರ್ನ್ವಾಲಿಸ್ ಹೇಳಿದ ಈ ಒಂದು ಮಾತು ಬ್ರಿಟಿಷರ ಮನಸ್ಥಿತಿ ಹೇಗಿತ್ತು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಭಾರತೀಯರೆಲ್ಲ ಭ್ರಷ್ಟರು ಅನ್ನೋ ಕಾರಣ ಕೊಟ್ಟು ಸಿವಿಲ್ ಸರ್ವಿಸಸ್ನ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಂದ ಅವರನ್ನ ದೂರ ನೇಳಿಲಾಯ್ತು. ಅಂದ್ರೆ ಅಸಲಿ ಅಧಿಕಾರ ಯಾವಾಗ್ಲೂ ಬ್ರಿಟಿಷರ ಕೈಯಲ್ಲಿ ಇರ್ತಿತ್ತು. ಇಷ್ಟು ದೊಡ್ಡ ಸೇನೆ, ಪೊಲೀಸ್, ಆಡಳಿತ ಇದನ್ನೆಲ್ಲ ನಡ್ಸೋಕೆ ದುಡ್ಡು ಬೇಕಲ್ವಾ? ಆ ದುಡ್ಡು ಎಲ್ಲಿಂದ ಬರಬೇಕು? ಉತ್ತರ ಒಂದೇ ಆಗಿತ್ತು, ಭಾರತದ ಭೂಮಿಯಿಂದ. ಹೌದು, ತಮ್ಮ ಸಾಮ್ರಾಜ್ಯದ ಖರ್ಚು ವೆಚ್ಚಗಳಿಗಾಗಿ ಬ್ರಿಟಿಷರು ಭಾರತದ ಕೃಷಿಯನ್ನೇ ತಮ್ಮ ಆದಾಯದ ಪ್ರಮುಖ ಮೂಲವನ್ನಾಗಿ ಮಾಡಿಕೊಂಡ್ರು. ಬ್ರಿಟಿಷರು 3 ಮುಖ್ಯವಾದ ತೆರಿಗೆ ಪದ್ಧತಿಗಳನ್ನ ತಂದ್ರು. ಆದರೆ 3ರ ಪರಿಣಾಮ ಮಾತ್ರ ರೈತರ ಮೇಲೆ ತುಂಬಾನೇ ವಿನಾಶಕಾರಿಯಾಗಿತ್ತು. ಜಮೀನ್ದಾರಿ ಸಿಸ್ಟಮ್ನಲ್ಲಿ ಜಮೀನ್ದಾರರು ರೈತರನ್ನ ಸಿಕ್ಕಾಪಟ್ಟೆ ಶೋಷಣೆ ಮಾಡಿದ್ರು. ಮಹಲ್ವಾರಿ ಸಿಸ್ಟಮ್ನಲ್ಲಿ ಇಡೀ ಹಳ್ಳಿಯ ತೆರಿಗೆ ಕಟ್ಟೋಕಾಗದೆ ತಮ್ಮ ಭೂಮಿಯನ್ನ ಕಳ್ಕೊಳ್ತು. ಇನ್ನು ರೈತವಾರಿ ಸಿಸ್ಟಮ್ನಲ್ಲಂತೂ ರೈತರು ತಾವು ಬೆಳೆದ ಬೆಳೆಯಲ್ಲಿ 50% ಅಂದ್ರೆ ಅರ್ಧದಷ್ಟು ಭಾಗವನ್ನ ನೇರವಾಗಿ ಬ್ರಿಟಿಷರಿಗೆ ತೆರಿಗೆಯಾಗಿ ಕಟ್ಟಬೇಕಿತ್ತು. ಸಿಸ್ಟಮ್ ಯಾವುದೇ ಇರಲಿ, ಕೊನೆಗೆ ಸಂಕಷ್ಟ ಅನುಭವಿಸಿದ ಮಾತ್ರ ಭಾರತದ ರೈತರು. ಚಾರ್ಲ್ಸ್ ಮೆಟ್ಕಾಫ್ ಅವರ ಈ ಮಾತು ಆಗಿನ ಪರಿಸ್ಥಿತಿಯನ್ನ ಎಷ್ಟು ನೋವಿನಿಂದ ಹೇಳುತ್ತೆ ನೋಡಿ. ಬ್ರಿಟಿಷರ ತೆರಿಗೆ ನೀತಿಗಳಿಂದಾಗಿ ಭಾರತೀಯ ರೈತರ ಜೀವನ ಅನ್ನೋದು ಸಾಲದಲ್ಲಿ ಹುಟ್ಟಿ, ಸಾಲದಲ್ಲೇ ಬದುಕಿ, ಕೊನೆಗೆ ಸಾಲದಲ್ಲೇ ಸಾಯುವ ಒಂದು ಮುಗಿಯದ ಚಕ್ರವಾಗಿ ಹೋಗಿತ್ತು. ಈ ತೆರಿಗೆ ನೀತಿಗಳ ಪರಿಣಾಮಗಳು ತುಂಬಾನೇ ದೀರ್ಘಕಾಲಿಕವಾಗಿದ್ದು, ರೈತರನ್ನ ಶೋಷಿಸೋಕೆ ಅಂತಾನೆ ಒಂದು ಹೊಸ ಜಮೀನ್ದಾರರ ಕ್ಲಾಸ್ ಹುಟ್ಕೊಂಡಿತ್ತು.
ಇದರಿಂದ ಲಕ್ಷಾಂತರ ರೈತರು ತಮ್ಮ ಸ್ವಂತ ಭೂಮಿಯನ್ನೇ ಕಳ್ಕೊಂಡ್ರು. ಒಂದು ಕಾಲದಲ್ಲಿ ಪವಿತ್ರವಾಗಿದ್ದ ಭೂಮಿ ಈಗ ಕೇವಲ ಒಂದು ಮಾರಾಟದ ವಸ್ತುವಾಗಿ ಬಿಡ್ತು. ಅಷ್ಟೇ ಅಲ್ಲ, ಇಂಗ್ಲೆಂಡ್ನ ಫ್ಯಾಕ್ಟರಿಗಳಿಗೆ ಬೇಕಾದ ನೀಲಿ, ಹತ್ತಿಯಂಥ ಬೆಳೆಗಳನ್ನೇ ಬೆಳೆಯಬೇಕು ಅಂತ ರೈತರ ಮೇಲೆ ಒತ್ತಾಯ ಹೇರಲಾಯಿತು. ಒಟ್ಟಾರೆ ಭಾರತದ ಕೃಷಿ ವ್ಯವಸ್ಥೆಯೇ ಬುಡಮೇಲಾಗಿತ್ತು. ಸರಿ, ಈಗ ಶಿಕ್ಷಣದ ಕಡೆಗೆ ಗಮನ ಹರಿಸೋಣ. ಬ್ರಿಟಿಷರು ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಪರಿಚಯಿಸಿದ್ದು ನಿಜ, ಆದರೆ ಅದರ ಹಿಂದಿನ ಉದ್ದೇಶ ಬೇರೆಯೇ ಇತ್ತು. ಆದರೆ ಈ ಶಿಕ್ಷಣ ಅನ್ನೋ ಪ್ರಯೋಗ ಅವರು ಅಂದುಕೊಂಡಿದ್ದಕ್ಕಿಂತ ಸಂಪೂರ್ಣವೇ ಬೇರೆ, ಅಚ್ಚರಿಯ ಫಲಿತಾಂಶಗಳನ್ನು ಕೊಡ್ತು. ಅದು ಒಂದು ರೀತಿ ಎರಡು ಬದಿಯಲ್ಲೂ ಹರಿತಾದ ಕತ್ತಿಯ ಹಾಗೆ ಕೆಲಸ ಮಾಡಿತು. ಲಾರ್ಡ್ ಮೆಕಾಲೆಯ ಈ ಒಂದು ಮಾತು ಅವರ ಪ್ಲಾನ್ ಏನಿತ್ತು ಅಂತ ಪಕ್ಕಾ ಹೇಳ್ಬಿಡುತ್ತೆ. ಅವರ ಗುರಿ ಏನಂದ್ರೆ, ನೋಡೋಕೆ ಭಾರತೀಯರಾಗಿದ್ರು ಅವರ ಯೋಚನೆ, ಅವರ ಅಭಿರುಚಿ, ಅವರ ನಿಷ್ಠೆ ಎಲ್ಲವೂ ಬ್ರಿಟಿಷರ್ ಹಾಗೆ ಇರಬೇಕು ಅಂತ. ತಮ್ಮ ಆಡಳಿತ ನಡೆಸೋಕೆ ಬೇಕಾದ ಗುಮಾಸ್ತರ ಒಂದು ಪಡೆಯನ್ನು ತಯಾರು ಮಾಡೋಕೆ ಅವರು ಇಂಗ್ಲಿಷ್ ಶಿಕ್ಷಣವನ್ನ ಒಂದು ಟೂಲ್ ಆಗಿ ಬಳಸಿದ್ರು. ಆದರೆ ಇಲ್ಲೊಂದು ದೊಡ್ಡ ವ್ಯಂಗ್ಯ ಅಡಗಿದೆ. ಇದೇ ಪಾಶ್ಚಿಮಾತ್ಯ ಶಿಕ್ಷಣದಿಂದಲೇ ಭಾರತೀಯರಿಗೆ ಜೆ.ಎಸ್. ಮಿಲ್, ರೂಸೋ ಅವರಂತಹ ದೊಡ್ಡ ದೊಡ್ಡ ಚಿಂತಕರ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ ಅನ್ನೋ ವಿಚಾರಗಳು ಪರಿಚಯವಾದವು. ಇದೇ ಶಿಕ್ಷಣದಿಂದ ಪ್ರೇರಣೆಗೊಂಡ ಹೊಸ ಪೀಳಿಗೆಯ ನಾಯಕರು ರಾಷ್ಟ್ರೀಯತೆಯ ಭಾವನೆಯನ್ನ ಬೆಳೆಸಿದ್ರು ಮತ್ತು ಬ್ರಿಟಿಷರ ಆಳ್ವಿಕೆಯನ್ನೇ ಪ್ರಶ್ನಿಸೋಕೆ ಶುರು ಮಾಡಿದ್ರು. ಅಂದರೆ ಕಂಟ್ರೋಲ್ ಮಾಡೋಕೆ ಅಂತ ತಂದ ಶಿಕ್ಷಣವೇ ಸ್ವಾತಂತ್ರ್ಯ ಹೋರಾಟದ ಬೀಜವಾಯಿತು. ಭಾರತೀಯರ ಸ್ವಾತಂತ್ರ್ಯ ಹೋರಾಟ ದಿನೇ ದಿನೇ ತೀವ್ರವಾದಂತೆ ಬ್ರಿಟಿಷರಿಗೆ ಆಡಳಿತದಲ್ಲಿ ಏನಾದರೂ ಸುಧಾರಣೆಗಳನ್ನು ತರಲೇಬೇಕಾದ ಒತ್ತಡ ಹೆಚ್ಚಾಯಿತು. ಈ ಒತ್ತಡದಿಂದಾಗಿಯೇ ನಿಧಾನವಾಗಿ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ ಒಂದೊಂದೇ ಕಾನೂನುಗಳು ರೂಪುಗೊಳ್ಳಕ್ಕೆ ಶುರುವಾದವು. ಆ ಬೆಳವಣಿಗೆಯ ಕಥೆಯನ್ನ ಈಗ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಅಧಿಕಾರ ಹಸ್ತಾಂತರದ ಪ್ರಯಾಣ ಎಷ್ಟು ನಿಧಾನವಾಗಿತ್ತು ಅಂತ. 1773ರಲ್ಲಿ ಕಂಪನಿ ಮೇಲೆ ಸರ್ಕಾರದ ಕಂಟ್ರೋಲ್ನಿಂದ ಶುರುವಾಗಿ 1857ರ ದಂಗೆ ಆದಮೇಲೆ ಆಡಳಿತ ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಯಿತು. ಆಮೇಲೆ 1909ರಲ್ಲಿ ಮೊದಲ ಬಾರಿಗೆ ಸೀಮಿತ ಚುನಾವಣೆಗಳು ನಡೆದವು. ಕೊನೆಗೆ 1935ರ ಕಾಯ್ದೆ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಒಂದು ನೀಲನಕ್ಷೆಯಾಗಿ ಬದಲಾಯಿತು. ಪ್ರತಿಯೊಂದು ಹೆಜ್ಜೆಯೂ ಅಧಿಕಾರದ ನಿಧಾನವಾದ ಆದರೆ ನಿರಂತರವಾದ ಹಸ್ತಾಂತರದ ಸಂಕೇತವಾಗಿತ್ತು. ಈ ಹಾದಿಯಲ್ಲಿ ಡಯಾರ್ಕಿ ಅಥವಾ ದ್ವಿ-ಆಡಳಿತ ಅಂತ ಒಂದು ಇಂಟ್ರೆಸ್ಟಿಂಗ್ ಸಿಸ್ಟಮ್ ಬಂತು. ಇಲ್ಲೇನಾಯಿತು ಅಂದರೆ, ಹಣಕಾಸು, ಪೊಲೀಸ್ನಂತಹ ಎಲ್ಲ ಪ್ರಮುಖ ಅಧಿಕಾರಗಳನ್ನು ಬ್ರಿಟಿಷರು ತಮ್ಮ ಹತ್ರನೇ ಇಟ್ಕೊಂಡ್ರು. ಇನ್ನು ಶಿಕ್ಷಣ, ಆರೋಗ್ಯದಂತಹ ಕಡಿಮೆ ಪ್ರಾಮುಖ್ಯತೆ ಇಲಾಖೆಗಳನ್ನು ಭಾರತೀಯ ಮಂತ್ರಿಗಳಿಗೆ ಬಿಟ್ಕೊಟ್ರು. ಇದು ನೋಡೋಕೆ ಅಧಿಕಾರ ಹಂಚಿದ ಹಾಗೆ ಕಂಡ್ರೂ ನಿಜವಾದ ಕಂಟ್ರೋಲ್ನ ಕೀ ಮಾತ್ರ ಬ್ರಿಟಿಷರ ಕೈಯಲ್ಲೇ ಇತ್ತು. ಆದರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು 1935ರ ಭಾರತ ಸರ್ಕಾರ ಕಾಯ್ದೆ. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್? ಯಾಕಂದರೆ ನಮ್ಮ ಇವತ್ತಿನ ಸಂವಿಧಾನದ ಬಹುದೊಡ್ಡ ಭಾಗ ಇದೇ ಕಾಯ್ದೆಯನ್ನ ಆಧರಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ನಮ್ಮ ಸುಪ್ರೀಂ ಕೋರ್ಟಿನ ಹಳೆಯ ರೂಪವಾದ ಫೆಡರಲ್ ನ್ಯಾಯಾಲಯ ಆಗಿರ್ಬೋದು, ಎಲ್ಲಕ್ಕೂ ಅಡಿಪಾಯ ಹಾಕಿದ್ದು ಇದೇ ಕಾಯ್ದೆ. ಇದು ಒಂದು ರೀತಿ ಸ್ವತಂತ್ರ ಭಾರತದ ಆಡಳಿತಕ್ಕೆ ಕೊಟ್ಟ ಒಂದು ಬ್ಲೂಪ್ರಿಂಟ್ ಆಗಿತ್ತು. ಕೊನೆಗೆ ನಮ್ಮ ಮುಂದೆ ಈ ಒಂದು ಪ್ರಶ್ನೆ ಉಳಿಯುತ್ತೆ. ಬ್ರಿಟಿಷ್ ರಾಜ್ ಅಂದ್ರೆ ಅದು ಕೇವಲ ಆರ್ಥಿಕ ಶೋಷಣೆ, ರಾಜಕೀಯ ದಬ್ಬಾಳಿಕೆಯ ಕಥೆನಾ? ಅಥವಾ ಅವರು ಬಿಟ್ಟುಹೋದ ಆಡಳಿತ, ನ್ಯಾಯಾಂಗ ಮತ್ತು ಶಿಕ್ಷಣದಂತಹ ವ್ಯವಸ್ಥೆಗಳು ಒಂದು ಮಾಡರ್ನ್ ಇಂಡಿಯಾವನ್ನ ಕಟ್ಟೋಕೆ ಅಡಿಪಾಯ ಹಾಕಿದ್ವಾ? ಬಹುಶಃ ನಿಜವಾದ ಉತ್ತರ ಈ ಎರಡರ ನಡುವೆ ಎಲ್ಲೋ ಅಡಗಿರಬಹುದು. ಇದರ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನು ಮುಗಿಸೋಣ.